ರಾತ್ರಿನೇ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಅರಮನೆ ಹತ್ರ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಲೇಟಾಗಿ ಹೋದ್ವಿ. ಸೊ ಅರಮನೆಯಿಂದ ಆನೆಗಳು ಹೋಗುವಾಗಲ್ಲ, ಅರಮನೆಯಿಂದ ಬರುವಾಗ ಕ್ಯಾಪ್ಚರ್ ಮಾಡಿದ ವೀಡಿಯೋ ಇದು. ಸೊ ಇಲ್ಲಿ ಒಬ್ಬರು ಕಾಣಿಸಿದ್ರಲ್ಲ ಮುಂಚೆ, ಅವರು ಅರಮನೆ ಡೋರ್ ತೆಗಿಯೋಕ್ಕೆ ಟ್ರೈ ಮಾಡಿ ಆಗದೆ ಒಳಗಡೆಯಿಂದ ಹೋಗಿ ಬೇರೆ ಗೇಟಿಂದ ತೆಗೆದ್ರು. ಸೊ ಇದು ಬಂದು ಫಸ್ಟ್ ಆನೆ ಅರಮನೆ ಒಳಗಡೆ ಹೋಗ್ತಾಯಿದೆ. ನಾವು ಒಂದು 10 ಮಿನಿಟ್ಸ್ ಕಾಯ್ದ್ವಿ, ಅಷ್ಟೊತ್ತಿಗೆ ಬಂತು. ಅಷ್ಟೊತ್ತು ತನಕ ಪಾರಿವಾಳ ಜೊತೆ ಆಟ ಆಡ್ತಾಯಿದ್ವಿ ಅರಮನೆ ಮುಂದೆ. ಇವ್ರಿಗೆ ಎಸಿತಿದಾರಲ್ಲ ಈ ಹೂವು, ಇದು ಇವ್ರಿಗೆ ವ್ಯಾಪಾರಿಗಳಲ್ಲಿ ಮಾರ್ಕೆಟ್ ರೋಡಲ್ಲಿ ಕೊಟ್ಟಿರೋದು. ಸೊ ಇದು ಇವ್ರಿಗೆ ಯಾವ ಥರ ಎಸೆದಿದ್ದಾರೆ ಅದೇ ಥರನೇ ಅವರು ಇಲ್ಲಿ ಮೇಲ್ಗಡೆ ಎಸ್ತಿರ್ತಾರೆ. ಸೊ ಇದು ಒಂಥರ ಅವ್ರ ಆನೆಗೆ ಕೊಡೋಂಥ ಒಂದು ಪೂಜೆ ರೀತಿಯಾದ ಒಂದು ಇದು. ಸೊ ಇವರೆಲ್ಲ ಸುತ್ತಕೊಂಡು ಮತ್ತೆ ಬರುವಾಗ ಈ ಹೂವನ್ನೆಲ್ಲ ಖಾಲಿ ಮಾಡಿಬಿಟ್ಟು ಮತ್ತೆ ಅರಮನೆ ಒಳಗಡೆ ಹೋಗ್ತಾರೆ. ಈ ಮೈಸೂರಲ್ಲಿರೋ ಜೀವನನೇ ಒಂಥರ ವಿಚಿತ್ರ, ಚೆನ್ನಾಗಿರುತ್ತೆ. KRS ಅಲ್ಲಿ ನೀರು ತುಂಬಿದ್ರೆ ಒಂದೇ ಸಮ KRS ಕೊಡಾಕ್ತಾರೆ. ಆಮೇಲೆ 1 ತಿಂಗಳು ಗ್ಯಾಪು, ಮತ್ತೆ ದಸರಾ ಸ್ಟಾರ್ಟ್ ಆದ ತಕ್ಷಣ ದಸರಾ ಕಡೆ ಅರಮನೆ ಕಡೆ ಓಡಾಡಿ ಬರ್ತಾರೆ. ನಾವು ಇವಾಗ ಆನೆ ನೋಡೋಕೆ ಹೋಗಿದ್ದೀವಲ್ಲ ಆ ಥರ. ಸೊ ನೀವು ಆನೆನ ಎಷ್ಟು ಸರಿ ನೋಡಿದ್ರೂ ಬೇಜಾರಾಗಲ್ಲ, ನೋಡ್ತಾನೆ ಇರ್ತೀರ. ನೋಡಿ ಇದೇ ಲಾಸ್ಟಲ್ಲಿ ಬರ್ತಿದೆಯಲ್ಲ, ಅದೇ ರಾತ್ರಿ ತಂಟೆ ಮಾಡಿದ್ದು ಆನೆ. ಅದೇ ಗ್ಯಾಪಲ್ಲಿ ಇಲ್ಲೊಂದು ಮಗು, ಈ ಗ್ಯಾಪಲ್ಲಿ ಆನೆ ಹತ್ತತ್ರನೇ ಹೋಗ್ಬಿಟ್ಟಿತ್ತು. ಸೊ ಅಲ್ಲಿದ್ದಿದ್ದು ಪೊಲೀಸವ್ರು ಪಾಪ ಆ ಮಗುನ ಹಿಡಿದು ತಡೆದು ಅವ್ರ ಪೋಷಕರನ್ನ ಹುಡುಕಿದ್ರು. ಅವ್ರು ಯಾರೂ ಸಿಕ್ಕಲಿಲ್ಲ. ಆಮೇಲೆ ಬಂದರು. ಸೊ ಅವ್ರಿಗೆಷ್ಟು ಕಷ್ಟ ಅಂದರೆ ಜನಗಳನ್ನ ನೋಡೋದು, ಆನೆನ ನೋಡೋದು ಅಂತಲೇ ಗೊತ್ತಾಗಲ್ಲ ಒಂದೊಂದು ಸರಿ ಪಾಪ. ಸೊ ಇವತ್ತಿಗೆ ಇಲ್ಲಿಗೆ ಮುಗೀತು, ಆನೆ ಎಲ್ಲ ಒಳಗಡೆ ಹೋಯ್ತು. ನಾವು ಮತ್ತೆ ನೆಕ್ಸ್ಟ್ ವೀಕು ಆನೆ ನೋಡೋಕ್ಕೆ ಹೋಗ್ತೀವಿ.